ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್ಸ್. ಗೈಸ್, ಇವತ್ತು ನಾವು ಒಂದು ಲೈಟ್ ವೆಯ್ಟ್ ಆಯ್ತಂತ ಚಿಕನ್ ಮಾಡೋದು ನೋಡೋಣ. ಏನಂದರೆ ಪೆಪ್ಪರ್ ಚಿಕನ್, ಗಾರ್ಲಿಕ್ ಚಿಕನ್ ಏನು ಬೇಕಾದ್ರೂ ತೊಗೋಬೋದು. ಇದು ತುಂಬ ಸಿಂಪಲ್ ರೆಸಿಪಿ ಬಟ್ ವೆರಿ ಟೇಸ್ಟ್ ಇರುತ್ತೆ. ಯಾವುದು ಬೇಕಾದರೂ ಕಾಂಬಿನೇಷನ್ ಆಗಿ ತೊಗೋಬೋದು. ಇವಾಗ ಸಾಂಬಾರು ಇದ್ರೂ ಅದಕ್ಕೆ ಏನಾದರೂ ಪಲ್ಯ ಗಿಲ್ಲೆ ಮಾಡಬೇಕು ಇಲ್ಲ ಏನಾದ್ರು ಬೇಕಂದರೆ ಈ ರೆಸಿಪಿನ ಮಾಡ್ಕೊಳ್ಬೋದು. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಒಂದು ಬೌಲಷ್ಟು ಬೆಳ್ಳುಳ್ಳಿನ ನೋಡ್ತಾ ಇರ್ಬೋದು, ಸಿಪ್ಪೆ ತೆಗೆದು ಇಟ್ಕೊಂಡು ಜಜ್ಕೊಂಡಿರೋದು. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲು, ಕರಿಬೇವು, ಮೆಣಸನ್ನ ಪುಡಿ ಮಾಡಿ ಇಟ್ಕೊಂಡಿರೋದು, ಅಲ್ಲಿ ತೋರಿಸಿದಂಥ ಕ್ವಾಂಟಿಟಿನ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿರೋದು, ಕೊತ್ತಂಬರಿ ಪುದೀನನ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋದು, ಸಾಲ್ಟು. ಇದು 1 kg ಚಿಕನ್ಗೆ ಮಾಡ್ತಾ ಇರೋದು. ಇದು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ನೀಟಾಗಿ ಒಂದು 3 ಸಲ ತೊಳ್ಕೊಂಡಿರೋದು. ಇಷ್ಟೇ ಗೈಸ್, ಏನೂ ಬೇಕಾಗಿಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್. ಈರುಳ್ಳಿ ಆಗಲಿ ಏನಾದರೂ ಮಿಕ್ಸಿ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಸಿಂಪಲ್ಲಾಗಿ ಒಗ್ಗರಣೆ ಮಾಡಿಕೊಂಡ್ರೆ ಸಾಕು. ಅಷ್ಟು ಸಿಂಪಲ್ಲು ಬಟ್ ವೆರಿ ಟೇಸ್ಟ್ ಇರುತ್ತೆ. ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಳ್ಳೋಣ. ಒಂದು ಸ್ವಲ್ಪ ಆಯಿಲ್ನ ಒಂದು 3ರಿಂದ 4 ಹಾಕ್ಕೊಳ್ಳಿ, ಯಾಕಂದರೆ ಅದು ಆಯಿಲಲ್ಲೇ ಫ್ರೈ ಆಗಬೇಕು. ಅಂದರೆ ತುಂಬ ಅಲ್ಲ, ಒಂದು ಮೀಡಿಯಮಾಗಿ ಹಾಕ್ಕೊಳ್ಳಿ. ಇವಾಗ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಸಿದೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಈ ಬೆಳ್ಳುಳ್ಳಿ ಜಾಸ್ತಿ ತಗೊಂಡಷ್ಟು ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಏನು ಪೇಸ್ಟಿಯಾಗಿ ಮಾಡೋದು ಬೇಡ, ಜಸ್ಟ್ ಜಜ್ಜಿದ್ರೆ ಸಾಕು. ಅಷ್ಟು ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ ನೀಟಾಗೇ. ಅದು ತಿನ್ನುವಾಗ ಚಿಕನ್ ಜೊತೆ ಗಾರ್ಲಿಕ್ ಸಿಗ್ತಾ ಇದ್ರೆ ಬೆಳ್ಳುಳ್ಳಿ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ. ಇದು ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಇವಾಗ ಚಿಕನ್ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ನೀವು 1 kg ಬೇಕಾದರೆ ಇಷ್ಟೇ ಒಂದು ಮೆಜರ್ಮೆಂಟ್ ತೊಗೊಳ್ಳಿ. ಇನ್ನು ಇಲ್ಲ 1.5 kg ಜಾಸ್ತಿ 2 kg ಮಾಡ್ತಾಯಿದ್ದೀನಿ ಅಂತಂದರೆ ಇದಕ್ಕಿಂತ ಡಬಲ್ ಇಂಗ್ರೀಡಿಯೆಂಟ್ಸ್ ತೊಗೊಂಡ್ರೆ ಆಯಿತು ಅಷ್ಟೇ. ಬಟ್ ಅರ್ಧ kg 3/4 kg ಮಾಡಿದ್ರೂ ಇಷ್ಟೇ ಇಂಗ್ರೀಡಿಯೆಂಟ್ಸ್ ತೊಗೊಳ್ಳಿ. ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ ಫ್ರೆಂಡ್ಸ್. ಚಿಕನ್ನ ನೀಟಾಗಿ ನೀರು ಬಿಡೋ ತನಕನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು. ಆದಷ್ಟು ಚಿಕನ್ನ ಸಣ್ಣ ಸಣ್ಣ ಪೀಸ್ ತೊಗೊಳ್ಳಿ ಫ್ರೆಂಡ್ಸ್. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಅರ್ಜೆಂಟ್ ಮಾಡ್ತಿರೋದ್ರಿಂದ ಸ್ವಲ್ಪ ದಪ್ಪನೇ ಇದೆ. ನೀವು ಮಾಡುವಾಗ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡ್ರೆ ಅದಕ್ಕೆ ಖಾರ ಉಪ್ಪು ಎಲ್ಲ ನೀಟಾಗಿ ಇಳಿಯುತ್ತೆ, ಮಾತ್ರ ತಿನ್ನೋಕೆ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಇದಾದರೆ ಸ್ವಲ್ಪ ನಿಧಾನವೂ ಆಗುತ್ತೆ. ಸಣ್ಣ ಸಣ್ಣ ಕಟ್ ಮಾಡಿಕೊಂಡ್ರೆ ಬೇಗನೂ ಬೇಯುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಸಾಲ್ಟು ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಂಡು ನೀಟಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸ್ವಲ್ಪ ತೊಗೊಳ್ಳಿ. ಇನ್ನೊಂದು ಸ್ವಲ್ಪ ಕೊನೆಗೆ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಚಿಕನ್ ಉರಿಯೋದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿರುತ್ತೆ. ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಅದನ್ನು ನೀರೆಲ್ಲ ಸುಂಡೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಚಿಕನ್ನಲ್ಲೇ ಬಿಟ್ಕೊಳ್ಳೋ ನೀರಿಂದನೇ ಬೇಯಿಸ್ಕೊಳ್ಳುತ್ತೆ ಸಾಕು. ಚಿಕನ್ ಬೇಯೋಷ್ಟು ನೀರು ಅದರಲ್ಲೇ ಬಿಟ್ಕೊಳ್ಳುತ್ತೆ. ಸೊ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೀಟಾಗಿ ಅದು ನೀರೆಲ್ಲ ಡ್ರೈ ಆದರೆ ಚಿಕನ್ ಬೆಂದಿದೆ, ರೆಡಿಯಾಗಿದೆ ಅಂತಲೇ ಅರ್ಥ ಆಗುತ್ತೆ. ತುಂಬ ಏನು ಬೇಕಾಗಿಲ್ಲ ಟೈಮ್ ತೊಗೊಳ್ಳೋದು. ಒಂದು 10ರಿಂದ 15 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಬೇಗನೆ ಮಾಡ್ಕೊಳ್ಬೋದು ಬಟ್ ಸೂಪರ್ ಟೇಸ್ಟು. ಸ್ನ್ಯಾಕ್ಸ್ಗೆ ಬೇಕಾದರೂ ಮಕ್ಳಿಗೆ ಮಾಡ್ಕೊಳ್ಬೋದು. ನೀರೆಲ್ಲ ಸುಂಡಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್, ಅಷ್ಟು ನೀರಿತ್ತು. ಇವಾಗ ನೀರೆಲ್ಲ ನೀಟಾಗಿ ಇಂಪ್ರೂವ್ ಆಗಿದೆ. ಇವಾಗ ಚಿಕನ್ ಬೆಂದಿದೆ ಅಂತಲೇ ಅರ್ಥ. ನೋಡ್ತಾ ಇರ್ಬೋದು ಚಿಕನ್ ಎಲ್ಲ ಕಲರು ಚೇಂಜ್ ಆಗಿದೆ, ಬೆಂದಿರೋದು ಕಾಣಿಸ್ತಾ ಇದ್ದೇನೆ. ಇವಾಗ ಪೆಪ್ಪರ್ ಅಂದರೆ ಮೆಣಸು ಪುಡಿನ ಸೇರಿಸ್ಕೊಳ್ಳೋಣ. ಮೆಣಸು ಪುಡಿ ಸ್ವಲ್ಪ ಕಾಳು ಥರ ಅಂದರೆ ದಪ್ಪ ಇದ್ರೂ ಚೆನ್ನಾಗಿರುತ್ತೆ, ಪೂರ್ತಿ ಪೌಡ್ರ್ ಆದ್ರೂ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ತಗೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಚೆನ್ನಾಗಿ ಖಾರ ಉಪ್ಪು ಎಲ್ಲ ಇದ್ದರೆ ಒಂಥರ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಅದನ್ನು ಅಷ್ಟೇ ನೀಟಾಗಿ ಲೋ ಫ್ಲೇಮ್ನಲ್ಲೇ. ಫಸ್ಟೇ ಏನಕ್ಕೆ ಹಾಕಿಲ್ಲ ಅಂತಂದರೆ ಇದು ಪೌಡ್ರ್ ಆಗಿರೋದ್ರಿಂದ ಮೆಣಸು ಪುಡಿ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಚಿಕನ್ ಎಲ್ಲ ಬೆಂದಾದ್ಮೇಲೆ ಜಸ್ಟ್ ಅದನ್ನು ಸ್ವಲ್ಪ ಒಂದು 2-3 ಸಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ನೀವೇನೆ ಅದೆಲ್ಲ ಎಷ್ಟು ನೀಟಾಗಿ ಹಿಡಿಯುತ್ತೆ ಅಂತಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಇವಾಗ ಅದಕ್ಕೆ ಕೊತ್ತಂಬರಿ ಮತ್ತು ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಸೇರಿಸ್ಕೊಂಡ್ರೆ ಚಿಕನ್ ರೆಡಿ ಆಗುತ್ತೆ. ಪೆಪ್ಪರ್ ಚಿಕನ್ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಸಿಂಪಲ್ ರೆಸಿಪಿನ ಅಷ್ಟು ಚೆನ್ನಾಗಿ ಮಾಡ್ಬೋದು ಅಂತ. ಇಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ, ಯಾವುದೇ ಮಿಕ್ಸಿ ಮಾಡೋ ಹಾಗಿಲ್ಲ, ಕರೆಂಟ್ ಇಲ್ಲ ಅಂತ ಏನೂ ಇಲ್ಲ. ಇಷ್ಟು ಸಿಂಪಲ್ ರೆಸಿಪಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.